ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಅಂತ ಅಂದಾಗ ಒಂದು ದೊಡ್ಡ ಸಂಭ್ರಮ ಭಕ್ತರಲ್ಲಿದೆ. ಈಗ ನೋಡ್ತಾ ಇರೋರಿಗೂ ಒಂದು ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಅಂತ ಅಂದ್ರೆ ಅಲ್ಲಿ ಏನೇನು ವಿಧಿವಿಧಾನಗಳಾಗತ್ತೆ ಅನ್ನೋ ತಿಳ್ಕೊಳ್ಳೋ ಕುತೂಹಲ ಇರುತ್ತೆ. ಮೊದಲನೇದಾಗಿ ಈಗ ಒಂದು ವಾರದಿಂದ ವಿಧಿವಿಧಾನಗಳು ಒಂದಷ್ಟು ನಡೀತಾ ಇದೆ. ಸೊ ಇವತ್ತಿನ ವಿಧಿವಿಧಾನವನ್ನ ನೋಡೋದಾದ್ರೆ ಒಂದು ವಿಗ್ರಹದ ಪ್ರತಿಷ್ಠಾಪನೆಯಲ್ಲಿ ಏನೆಲ್ಲ ಇರುತ್ತೆ, ಶಾಸ್ತ್ರ ಏನ್ ಹೇಳುತ್ತೆ? ವಿಗ್ರಹವನ್ನು ಅಲ್ಲಿ ಮೂಲ ಪೀಠದಲ್ಲಿ ಇಡ್ಲಿಕ್ಕೆ ಮುಂಚೆ ಅದಕ್ಕೆ ಅಂಕುರ ವಿಧಿ ಅಂತ ಮಾಡ್ತಾರೆ. ಧಾನ್ಯ ವಿಧಿ, ಧಾನ್ಯಗಳು ಮೊಳಕೆ ಬರೋವರೆಗೂ ಅದರಲ್ಲಿ ನೆನೆಸಿರಬೇಕು. ಆಯಿತಾ? ಅದನ್ನು ಆಮೇಲೆ ಅದಕ್ಕೆ ಅಧಿವಾಸ ಅಂತ ಕರೀತಾರೆ. ಧಾನ್ಯಗಳಿಂದ ಅದನ್ನು ಮುಚ್ಚಿರ್ತಾರೆ. ಅದೆಲ್ಲ ಆದಮೇಲೆ ಈ ಲೋಹಗಳನ್ನು, ಪಂಚಲೋಹವನ್ನು, ಸಪ್ತಧಾತುಗಳನ್ನು, ಅದರ ತುಣುಕುಗಳನ್ನು ಅದನ್ನು ಹಾಕಿಟ್ಟಿರ್ತಾರೆ. ಇದಕ್ಕೆ ಮುಂಚೆ ನೇರ ತಂದು ಇಡ್ಲಿಕ್ಕಿಂತ ಮುಂಚೆ ಇದೆಲ್ಲ ಮಾಡಿ ಆಮೇಲೆ ನವರತ್ನಗಳನ್ನು ಮತ್ತು ಸಪ್ತಧಾತುಗಳನ್ನು ಆ ಪೀಠದ ಒಂದು ಕುಂಡಿಕೆ ಏನಿರ್ತದೆ ಅದರಲ್ಲಿ ಇಟ್ಟು ಅದನ್ನು ಮೊನ್ನೆ ಕೂಡಿಸಿ ಅದಕ್ಕಿನ್ನೂ ಅಷ್ಟಬಂಧ ಮಾಡಿರಲ್ಲ. ಇವತ್ತು ಅಷ್ಟಬಂಧ ಆಗುತ್ತೆ. ಪ್ರಾಣ ಪ್ರತಿಷ್ಠೆ ಅಂತಂದರೆ ಪ್ರಾಣ ಪ್ರತಿಷ್ಠೆ ಆದ ಮೇಲೆ ಅದರ ಜೊತೆಯಲ್ಲೇ ಅಷ್ಟಬಂಧ ಆಗ್ತದೆ. ಅಷ್ಟಬಂಧ ಅಂತಂತಂದರೆ ಅದೊಂಥರ ಅಂಟು, ಇದು 8 ಬಗೆಯ ದ್ರವ್ಯಗಳಿಂದ ಅದು ಮಾಡ್ತಕ್ಕಂತಹ ಒಂದು ಪೇಸ್ಟ್ ಅದು ಇವತ್ತಾಗುತ್ತೆ, ಒಟ್ಟಿಗೆ ಆಗ್ತದೆ. ಪ್ರಾಣ ಪ್ರತಿಷ್ಠೆ ಮಾಡ್ತಾ ಅದಕ್ಕೆ ಜೊತೆಯೇ ಅದಾಗ್ತದೆ. ಈ ಪ್ರಾಣ ಪ್ರತಿಷ್ಠೆ ಅನ್ನೋದು ಏನು ಅಂದರೆ ಈ ಬೀಜಾಂಕುರ ಅಂತಂತ ಏನು ಹೇಳಿದೆ, ಬೀಜಾಂಕುರ, ಧಾನ್ಯವಾಸ ಮತ್ತು ಜಲಾಧಿವಾಸ, ಆಮೇಲೆ ಲೋಹಗಳು, ಸಪ್ತಧಾತುಗಳು, ಆಮೇಲೆ ನವರತ್ನಗಳು, ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಟುಕೊಂಡ್ರೆ ಪ್ರಾಣ ಪ್ರತಿಷ್ಠೆ ಏನು ಅಂತಂತ ಅರ್ಥ ಆಗುತ್ತೆ. ಅದು ಇಲ್ಲದವರು ಅರ್ಥ ಆಗಲ್ಲ. ಒಂದು ತಾಯಿಯ ಗರ್ಭದಲ್ಲಿ ಮೊದಲು ಒಂದು ಜೀವ ಹೋಗಿ ಸೇರ್ತದೆ. ಜೀವ ಹೋಗಿ ಸೇರ್ಬೇಕಂತಂದ್ರೆ ಅದಕ್ಕೊಂದು ಪೈರು ಮೊಳಕೆ ಬರಬೇಕು. ಪೈರಿಗಿಂತ ಮುಂಚೆ ಅದನ್ನ ಬೀಜಾಂಕುರ ಅಂಕುರಾರ್ಪಣ ಅಂತಂತ ಅದಕ್ಕೆ ಅಂಕುರ ಅಂತಂದ್ರೆ ಮೊಳಕೆ ಅಂತ, ಸಂಸ್ಕೃತದಲ್ಲಿ ಅಂಕುರ ಆಮೇಲೆ ಮೊಳಕೆ. ಸೊ ಆ ಒಂದು ಗರ್ಭವಾಸ ಆಗಬೇಕು ಅಂತಂದ್ರೆ ಮೊದಲು ಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂಥದ್ದು ಆ ವಿಗ್ರಹಕ್ಕೆ ಜೀವ ತುಂಬುವುದು ಅಲ್ಲಿಂದ ಶುರು ಆಗಿರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.